ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ PDCC ಬ್ಯಾಂಕ್ ಈಗಾಗಲೇ ನಿಮಗೆ ಸ್ಪಷ್ಟ ಆಗಿದೆ. ಎರಡು ಗುಂಪುಗಳು, ಎರಡು ಬಣಗಳು, ಎರಡು ಸಿಂಡಿಕೇಟ್ಗಳು, ಎರಡು ಕಂಪ್ನಿಗಳು ಎದುರ ಬದರ ಆಗಿದ್ದಾರೆ. PDCC ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ದೊಡ್ಡ ರಣರಂಗ ಆದಂಗೆ ಆಗ್ಯದ. ಒಂದು ಕಡೆ ರಾಜ್ಯ ಮಟ್ಟದ ಬೆಳೆದಂಥ ನಮ್ಮ ಸತೀಶ್ ಬಾಲಚಂದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು, ಇನ್ನೊಂದು ಕಡೆಗೆ ಹುಕ್ಕೇರಿಯ ಜನರಲ್ಲಿ ಭಯಾನೋ ಭಕ್ತಿನೋ ಯಾವುದೇ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ತಮ್ಮದೇ ಒಂದು ಛಾಪ್ ಮೂಡಿಸಿದಂಥ ಉಮೇಶ್ ಕತ್ತಿ ಅವರಿದ್ದಾಗ ನಿಮ್ಗೆ ಗೊತ್ತದ, ಉತ್ತರ ಕರ್ನಾಟಕ ಸಪೋರ್ಟ್ ಮಾಡಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ರು ಅವರು. ಅವರ ಫ್ಯಾಮಿಲಿಯ ಇನ್ನೊಬ್ಬ ನಮ್ಮ ರಮೇಶ್ ಕತ್ತಿ ಅವ್ರ ಜೊತೆಗೆ ಇನ್ನೊಬ್ಬ ಬಲಿಷ್ಠ ಲಿಂಗಾಯ ಸಮುದಾಯದಲ್ಲಿ ಆಗಿರ್ಬೋದು ಅಥವಾ ಒಂದು ನಾಯಕತ್ವ ಸಮುದಾಯದಲ್ಲಿ ಆಗಿರ್ಬೋದು ಎ ಬಿ ಪಾಟೀಲರು ಒಂದು ರೀತಿಯಿಂದ ಉಮೇಶ್ ಕತ್ತಿ ಅವರಿಗಿಂತಲೂ ಮಾಗಿದ ರಾಜಕಾರಣಿ, ಬುದ್ಧಿವಂತ. ಹುಕ್ಕೇರಿ ಭಾಗದಲ್ಲೇ, ಗೋಕಾಕ್ ಭಾಗದಲ್ಲೇ, ಚಿಕ್ಕೋಡಿ ಭಾಗದಲ್ಲೇ ಒಳ್ಳೆಯ ಹೆಸರಿದ್ದ ವ್ಯಕ್ತಿ. ಒಂದು ಕಡೆ ಕತ್ತಿ ಮತ್ತು ಎ ಬಿ ಪಾಟೀಲರು, ಇನ್ನೊಂದು ಕಡೆ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಚಿಗುತ್ತಿರುವಂತಹ ಜೊತೆಗೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವಂಥ ಮುಖ್ಯಮಂತ್ರಿ ಸ್ಥಾನದ ನೇರ ಕಾಂಪಿಟೇಷನ್ಗಳಾದಂಥ ಸತೀಶ್ ಮತ್ತು ಅವರ ಸಹೋದರರು ಜೊತೆಗೆ ಜೊಲ್ಲೆಯವರು. ಚಿಕ್ಕೋಡಿ ಜಿಲ್ಲೆಯಲ್ಲಿ ಶ್ರೀಮಂತರಲ್ಲಿ ಒಬ್ಬರಾದಂಥ ಜೊಲ್ಲೆಯವರು, ಅದೇ ಕಾಲಕ್ಕೆ ಇವರು ಶ್ರೀಮಂತರು. ಎ ಬಿ ಪಾಟೀಲರು ಜೊತೆಗೆ ನಮ್ಮ ಕತ್ತಿಯವರು, ಅವರು ಶ್ರೀಮಂತರು, ಜೊತೆಗೆ ಫಿಡಿಯೋಲಿಸ್ಟ್ ಅಂತೀವಿ ನಾವು, ಜಮೀನ್ದಾರರು. ಇವ್ರ ಮಧ್ಯೆ ತಿಕ್ಕಾಡು ಜೋರಾಗಿ ಬಿಟ್ಬಿಟ್ಟದ್ರಿ. ಯಾವ ಹಂತಕ್ಕೆ ಬಂದು ನಿಂತಂದ್ರೆ, ಮೊದಲಿಗೆ ಆರಂಭದಲ್ಲೇ ಒಂದು ರೀತಿಯಿಂದ ನಮ್ಮ ಜಾರಕಿಹೊಳಿ ಸಹೋದರರು ಇದು ನಾವು ಗೆದ್ದು ಬಿಡ್ತೀವಿ ಬಿಡುವ, ಸರಳವಾಗಿ ಆಗಿಬಿಡ್ತದೆ ಅಂತ ತಿಳ್ಕೊಂಡಿದ್ರು.